ನಮಸ್ತೆ ನನ್ನ ಎಲ್ಲ ಕರ್ನಾಟಕ ಜನತೆಗೆ. ಇವತ್ತಿನ ಉದ್ಯೋಗ ಮಾಹಿತಿ ಏನೆಂದರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಬೆರಳುಚ್ಚುಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಪ್ಪ ಅಂದರೆ ಬೆಂಗಳೂರು ರೂರಲ್ DCourts.gov.in ವೆಬ್ಸೈಟ್ನಲ್ಲಿ ನೀವು ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅರ್ಜಿ ಪ್ರಾರಂಭವಾದ ದಿನಾಂಕ ಫೆಬ್ರವರಿ 16, 2024 ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮಾರ್ಚ್ 20, 2024 ಆಗಿರುತ್ತದೆ. ಮತ್ತು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಮಾರ್ಚ್ 20, 2024 ಆಗಿರುತ್ತದೆ. ಒಟ್ಟು ಹುದ್ದೆಗಳು 30, ಒಂದು ಹಿಂಬಾಕಿ ಹುದ್ದೆ ಮತ್ತು ಹೊಸ 29 ಹುದ್ದೆಗಳಾಗಿವೆ. ವೇತನ ಶ್ರೇಣಿ ಬಂದು ನಿಮಗೆ ಪ್ರಾರಂಭದ ವೇತನ 21,400 ಆಗಿರುತ್ತದೆ ಮತ್ತು ಗರಿಷ್ಠ ವೇತನ ಬಂದ್ಬಿಟ್ಟು 42,000ವರೆಗೂ ನಿಮಗೆ ವೇತನ ಸಿಗ್ತದೆ. ಮತ್ತು ಹುದ್ದೆಗಳ ವರ್ಗೀಕರಣ ಬಂದು ಈ ಕೆಳಕಂಡಂತಿರುತ್ತದೆ. ಶೈಕ್ಷಣಿಕ ವಿದ್ಯಾರ್ಹತೆ ಬಂದು ನೀವು PUCಯನ್ನು ಪಾಸಾಗಿರಬೇಕು, ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಾದರೂ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಕೂಡ ಹೊಂದಿರಬೇಕಾಗುತ್ತದೆ. ಹಾಗೂ ನೀವು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಇಂಗ್ಲೀಷ್ ಪ್ರೌಢ ದರ್ಜೆ ಬೆರಳಚ್ಚು ಪರೀಕ್ಷೆಗಳಲ್ಲಿ ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತದೆ. ವಯೋಮಿತಿ ಬಂದು ಎಲ್ಲ ಕ್ಯಾಸ್ಟ್ನವರಿಗೂ ಕೂಡ ಕನಿಷ್ಠ 18 ವರ್ಷ ಆಗಿರುತ್ತದೆ. ಜನರಲ್ ಕ್ಯಾಟಗರಿಯವರಿಗೆ 35 ವರ್ಷ, ಪ್ರವರ್ಗ 2A, 2B, 3A, 3B ಅವರಿಗೆ ಗರಿಷ್ಠ 38 ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವರಿಗೆ ಗರಿಷ್ಠ 40 ವರ್ಷ ಆಗಿರುತ್ತದೆ. ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ, ಮಾಜಿ ಸೈನಿಕರಿಗೆ, ಅಂಗವಿಕಲರಿಗೆ ಕರ್ನಾಟಕ ಸಿವಿಲ್ ಸೇವೆಗಳ ನಿಯಮಗಳ 1977ರ ಅನುಸಾರ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ. ಆಯ್ಕೆ ವಿಧಾನ ಬಂದು ನಿಮಗೆ ಒಂದು ಅರ್ಹತಾ ಪರೀಕ್ಷೆ ಇರುತ್ತದೆ. 15 ನಿಮಿಷಗಳ ಅವಧಿ ನೀಡಲಾಗ್ತದೆ. ಇಲ್ಲಿ ಉಕ್ತ ಲೇಖನವನ್ನು ನೀವು ಅಭ್ಯರ್ಥಿಯು ಬೆರಳಚ್ಚು ಮಾಡಬೇಕು. ಅರ್ಹತಾ ಪರೀಕ್ಷೆಯಲ್ಲಿ ಗರಿಷ್ಠ 100 ಅಂಕಗಳು ಇರ್ತದೆ. ನೀವು ಉತ್ತೀರ್ಣರಾಗಬೇಕಪ್ಪ ಅಂದರೆ ನೀವು ಕನಿಷ್ಠ 50 ಅಂಕಗಳನ್ನು ನೀವು ತೆಗಿಬೇಕಾಗ್ತದೆ. ನೆಕ್ಸ್ಟ್ ಅಲ್ಲಿ ಪಾಸಾದ ನಂತರ ನಿಮಗೆ ಸಂದರ್ಶನವನ್ನು ನೀಡಲಾಗ್ತದೆ. 1:5 ಈ ಒಂದು ಸಂದರ್ಶನ ನಡೆಯುತ್ತೆ. ಸಂದರ್ಶನದ ಒಟ್ಟು ಅಂಕಗಳು 5 ಆಗಿರ್ತದೆ. ಆಯ್ಕೆ ಪಟ್ಟಿ ಬಂದು ನಿಗದಿಪಡಿಸಿದ ವಿದ್ಯಾರ್ಹತೆ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳು ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ನೀವೇನು ಅಂಕಗಳನ್ನು ಪಡೆದಿರ್ತೀರ ಅದರ ಶೇಕಡಾವಾರು ಮತ್ತು ಸಂದರ್ಶನದಲ್ಲಿ ಪಡೆದಂತಹ ಅಂಕಗಳ ಮೊತ್ತದ ಆಧಾರದ ಮೇಲೆ ಜ್ಯೇಷ್ಠತೆಯ ಅನುಸಾರ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗ್ತದೆ. ಮತ್ತು ಈ ಒಂದು ಹುದ್ದೆಗೆ ನೀವು ಯಾರ್ಯಾರು ಸೆಲೆಕ್ಟ್ ಆಗ್ತಿರೋ ಅವರೆಲ್ಲರೂ ಕೂಡ ರಾಷ್ಟ್ರೀಯ ಪಿಂಚಣಿ ಅಂದರೆ NPSಗೆ ಒಳಪಡ್ತೀರಾ ನೀವು. ಅಪ್ಲಿಕೇಶನ್ ಫೀಸ್ ಬಂದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿಗಳಾಗಿರ್ತದೆ ಮತ್ತು ಪ್ರವರ್ಗ 2A, 2B ಅಭ್ಯರ್ಥಿಗಳಿಗೆ 3A, 3B ಅಭ್ಯರ್ಥಿಗಳಿಗೆ 100 ರೂಪಾಯಿ ಆಗಿರ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿಯನ್ನು ನೀಡಲಾಗಿರುತ್ತೆ. ಮತ್ತು ನೀವು ಶುಲ್ಕವನ್ನು ಪಾವತಿ ಮಾಡುವ ವಿಧಾನ ಅಂತಂದರೆ ನೀವು ನೆಟ್ ಬ್ಯಾಂಕಿಂಗ್ ಮುಖಾಂತರ ಅಥವಾ ಕ್ರೆಡಿಟ್ ಕಾರ್ಡ್ನ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್ ಅಥವಾ UPI ಮೂಲಕ ನೀವು ಅರ್ಜಿ ಶುಲ್ಕವನ್ನು ಪಾವತಿಸತಕ್ಕದ್ದು. ನೀವು ಯಾವುದೇ ರೀತಿಯ ಚಲನನ್ನು DD ಮತ್ತು ಪೋಸ್ಟಲ್ ಆರ್ಡರ್ ಅಥವಾ ಮನಿ ಆರ್ಡರ್ನ ಮುಖಾಂತರ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬಾರದು. ಯಾರು ಅರ್ಜಿ ಶುಲ್ಕವನ್ನು ಪಾವತಿಸುವುದಿಲ್ಲವೋ ಅಂಥವರ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತದೆ ಮತ್ತು ಒಮ್ಮೆ ಪಾವತಿಸಿದ ಶುಲ್ಕವನ್ನು ಮರು ನೀಡಲಾಗುವುದಿಲ್ಲ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.